ಅರಿವಿನ ಜನ್ಮಕ್ಕೆ ಬಂದು ಮರಿಬೇಡ್ದಿದ್ವಿ. ಯಾಕಂತ ಕೇಳಿದ್ರೆ ಜನ್ಮ ಮತ್ತು ಸಿಕ್ಕದಿ ಹೋಗ. ಈ ಅಮೃತಮಯ ಸಮಯದೊಳಗೆ ಭಾಳಷ್ಟು ಅದುರ್ರೆ ಒಂದು ಭಾಳಷ್ಟು ಇದ್ರ ಏಷ್ಯ ಕಮ್ಮದ. ನಿನ್ನಲ್ಲಿ ಅರ್ಥಾತ್ ನಾವೆಲ್ಲ ಜಿಂದಗಿದಾಗ ಹರ್ತಿ ನಾವು ಮಂದಿ ಪಟ್ಟಿದ್ದೀವಿ. ಶಾಂತಿ, ಖುಷಿ, ಕಿಮ್ಮತ್ತು, ಕೀರ್ತಿ, ಮಾನ, ಸಮ್ಮಾನ, ಬೆಲೆ ಮನೆಯಿಂದ ನಮ್ಮ ಜೀವನ ಗೊತ್ತೇವೆ. ಇದಿಲ್ಲ ಜೀವನದಾಗ. ಇದು ನಾವು ಎಂದೂ ಉನ್ನತ ಪಡೆಯಲಿವೆ, ಎಂದೂ ಉನ್ನತ ಪಡಲಿಕ್ಕೆ ಸಾಧ್ಯವೂ ಇಲ್ಲ. ಯಾರು ನಮಗೆ ಕಿಮ್ಮತ್ತು ಮಾಡಿದ್ರು ಭಾಳ ಚಂದ ನಕ್ಕು ಮಾತಾಡಿದ್ವಿ. ಯಾರು ನಮ್ಗೆ ನಮ್ಮ ಜನ ಮಾತು ಹಚ್ಚಿ ಮಾತಾಡಿದ್ರು ನಮ್ಮ ಜೀವನ ಭಾಳ ದುಃಖ ಮಾಡ್ಕೊಂಡೇವಿ. ನಮ್ಮ ಜೀವನ ಸಲಸಲ್ದ ಇದೇ ನಡೆದು. ಯಾಕೆ ನಾವು ಮನಸ್ಸಿಗೆ ರಾಜ ಮಾಡಿದ್ದೇವೆ, ಮನಸ್ಸಿಗೆ ಗುಲಾಮ್ ಮಾಡಿಲ್ಲ. ಮನಸ್ಸು ರಾಜ ಜೀವನ ಬರ್ಬಾದ್ ಮಾಡಿರ್ತದೆ. ಜೀವನ ಎಂದು ಉನ್ನತ ಹೋಗೋಣ, ಮನಸ್ಸು ಬರ್ಬಾದ್ ಮಾಡಿರ್ತದೆ. ಕಿಮ್ಮತ್ತು ಸಿಕ್ಕರೆ ಮಾತ್ರ ಚಂದ ಇರ್ತದೆ, ಕಿಮ್ಮತ್ತು ಸಿಗ್ಲಿಲ್ಲ ಎಂದು ಚಂದ ಇರಲಿಲ್ಲ. ಇದಕ್ಕೆ ಮನಸ್ಸಿಗೆ ಬಾರಂದ್ರೆ ಕಿಮ್ಮತ್ತು ಬೇಕು. ಇಲ್ಲ ಮತ್ತೊಬ್ಬ ನಮಗೆ ಕಿಮ್ಮತ್ತು ಕೊಟ್ಟರು ನಾವು ಯಾಕೆ ಖುಷಿ ಇರಬೇಕು? ಮತ್ತೊಬ್ಬ ನಾರಾಜು ಮಾಡಿದ್ರೆ ನಾವು ಯಾಕೆ ನಾರಾಜು ಇರ್ಬೇಕು? ನಮ್ಮ ಜಿಂದಗಿ ಚಾವಿಗೆ ಮಂದಿ ಕರೆ ಯಾಕೆ ಕೊಡ್ಬೇಕು? ನಮ್ಮ ಖುಷಿ, ನಮ್ಮ ಗಮು, ನಮ್ಮ ಮಹತ್ವ, ನಮ್ಮ ಮಾಧುರ್ಯ, ನಮ್ಮ ಬಲ, ನಮ್ಮ ಹರತಿ, ನಮ್ಮಲ್ಲಿ ಆ ವಸ್ತು ಅದ. ಅದನ್ನು ನಾವು ಸೀಮಿತ ಮಂದಿಗೆ ಮಾಡಿದ್ದೇವೆ. ಯಾಕೆ? ಹಾಂ, ಮಂದಿನೋಡು ಜೀವನ ಮಾಡಿದೇವಾ, ಮಂದಿನೋಡು ಬೆಳೆದೇವಾ, ಮಂದಿನೋಡು ಮಾಡಿದೇವಾ. ಆದರೆ ನಮ್ಮ ಜೀವನದಾಗ ನಾವು ಬಂದ ಬಳಿಕ ನಾವು ಜೀವನದೊಳಗೆ ನಾವು ಹಿರುಗಳೆಲ್ಲ ಹಾಗೆ ಬೆಳ್ಕೊಂಬಂದು ನಾವು ಹಾಗೆ ಬೆಳೆದೇವೆ. ಸೇಮ್ ಏನು ಫರಕ್ಕಿಲ್ಲ, ಸೇಮ್ ಮಂದಿನೋಡು ಬೆಳೆದೇವೆ. ಮುಂದೆ ಬಂದು ನಾವು ಇಂಥ ಜನ್ಮದಾಗ ಭಾಗಿಯಾಗಿದ್ದೀವಿ, ಇಂಥ ಸಮಯದಾಗ ಅದ. ಈ ಸಮಯದಾಗೂ ಮಂದಿ ಮೇಲೆ ನಾವು ಮಂದಿ ಮೇಲೆ ಫಿದಾ ಇದ್ದೀವಿ. ನಮ್ಮೆಲ್ಲ ಫಿದಾ ಇಲ್ಲೇ ಇಲ್ಲ. ಈ ಮನಸ್ಸು ಯಾವಾಗಲೂ ಭವಿಷ್ಯ ನೋಡ್ತದೆ. ಈ ಮನಸ್ಸು ಯಾವಾಗಲೂ ಭವಿಷ್ಯ ನೋಡ್ತದೆ, ವರ್ತಮಾನ ನೋಡಲ್ಲ. ವರ್ತಮಾನದೊಳಗೆ ಮನಸ್ಸು ಜಾಣೆ ಆಯ್ತದೆ. ವರ್ತಮಾನದಾಗ ಮನಸ್ಸಿಗೆ ಅಂಜಿಕೆ ಆಯ್ತದೆ. ವರ್ತಮಾನದಾಗ ಮನಸ್ಸಿಗೆ ಒಂದು ಭಯ ಆಯ್ತದೆ. ವರ್ತಮಾನದೊಳಗೆ ಯಾಕೆ ಮೇನ ಜಿಂದಗಿ ವರ್ತಮಾನದಾಗ ಅದ. ವರ್ತಮಾನ ಸುದ್ದಿಲ್ಲ ಅಂದರೆ ಜೀವನದಾಗ ಮುಂದೆ ನಮ್ಮ ಭಾಗ್ಯ ಸುದ್ದಿಲ್ಲ. ವರ್ತಮಾನ ಕಟ್ಟಿಲ್ಲ ಜೀವನ ನಮ್ಮ ಸಹ್ಯ ಕಟ್ಟಿಲ್ಲ. ವರ್ತಮಾನ ಎಷ್ಟು ಪವರ್ಫುಲ್ ಇತ್ತು ಜೀವನದೊಳಗೆ ಅಷ್ಟು ನಮ್ಮ ಭಾಗ್ಯ ಮುಂದೆ ಆಟ ಚಂದದ. ಭವಿಷ್ಯದಲ್ಲಿ ಹೋಯ್ತದ ಹೋಗಲಿ ಅದು. ಆದರೆ ವರ್ತಮಾನ ಈಗ ಸದ್ಯಕ್ಕದ. ವರ್ತಮಾನದೊಳಗೆ ನಾವು ಮನುಷ್ಯನ ಮಾತುಗಳ ಜೀವನದೊಳಗೆ ನಾವು ಲೆಕ್ಕ ಹಾಕ್ತಲ್ಲ. ವರ್ತಮಾನ ಜೀವನದೊಳಗೆ ನಾವು ಯಾವಾಗಲೂ ವರ್ತಮಾನದಾಗ ಭಾಳ ಇದ್ದೇವೆ. ಜೀವನದಾಗ ಒಂದಿಲ್ಲ ಒಂದು ಟೈಮ್ನಾಗ ನಮ್ಮ ಜೀವನದೊಳಗೆ ಒಂದು ಸಾರ ಒಂದು ಹೇರಿಬಯ ತಾಕತ್ತೈತದ ವರ್ತಮಾನ. ಭವಿಷ್ಯದಾಗ ಆಗಲ್ಲ. ಭವಿಷ್ಯ ನಾಳೆ ಆದವಲ್ಲೂ ಯಾರಿಗೆ ಗೊತ್ತಿಲ್ಲ. ನಾಳೆಗೆ ಭವಿಷ್ಯ ಹಂಗದು ಗೊತ್ತಿಲ್ಲ. ನಾ ಕರ್ಮ ಭವಿಷ್ಯದ ಬರ್ತದೋ ನಾವು ಕುಂತು ತುಂಬೋದು ಬರ್ತದೋ ಗೊತ್ತಿಲ್ಲ. ಇನ್ನು ಬೆಳ್ಕೊಂಡು ತಿಂಬೋದು ಬರ್ತದೋ ಬೆಳ್ಕೊಂಡು ತಿಂಬೋದು ಬರ್ತದೋ ಕುಂತು ತುಂಬೋದು ಬರ್ತದೋ ಗೊತ್ತಿಲ್ಲ. ನಾಳೆ ಭವಿಷ್ಯ ಯಾರಿಗೆ ಗೊತ್ತಿಲ್ಲ. ಯಾಕೆ ಕರ್ಮ ಜೈಸ ಕರ್ನಿ ವೈಸೆ ಬರ್ನಿ. ಜೀವನದಾಗ ನಾವು ಮಂದಿನೊಳಗೆ ಭಾಳ ಚಂದ ಕಾಣತ್ತೀವಿ, ಒಳಗೆ ನಮ್ಮ ಕರ್ಮ ಎಷ್ಟು ಕೆಟ್ಟದ್ದು ಯಾರಿಗೆ ಕೊಡೋದು? ಯಾರಿಗೆ ಕೊಡಲಿಲ್ಲ. ಮುಂದಿನ ಭವಿಷ್ಯ ಎಂದೂ ನಾವು ಖುಷಿ ಇರ್ಲಾಕ ಹೋಗ್ಬೇಡ್ದು. ಮುಂದಿನ ಭವಿಷ್ಯ ನಮ್ಮ ಜಿಂದಗಿದಾಗ ಎಂದೂ ನಾವು ಬೋಡ್ಯಕದ ಇರ್ಬಾರ್ದು. ಮುಂದಿನ ಭವಿಷ್ಯ ನಮ್ಮ ಜಿಂದಗಿದಾಗ ಎಂದೂ ನಾವು ಮಹಾಂತ ಒಂದು ಆಸೆ ಇಟ್ಕೊಂಡು ಕೊಡ್ಬಾರ್ದು. ಮುಂದಿನ ಭವಿಷ್ಯ ಎಂದೂ ನಮ್ದು ಆದ ಅಂತ ಎಂದೂ ಇಟ್ಕೊಬೇಡ್ದು. ಈಗ ನಾವು ಲಗಾತಾರ ಈ ಸಮಯದೊಳಗೆ ವರ್ತಮಾನ ನಾವು ಲಗಾತಾರ ಫೈಟ್ ಹೊಡೆದು ನಾವು ಜೀವನಕ್ಕೆ ನಮ್ಮದು ಭಾಗ್ಯಕ್ಕೆ ಒಂದು ಉನ್ನತವಾಗಿ ತಾಕತ್ತು ಈ ಸದ್ಯಕ್ಕೆ ಈ ವರ್ತಮಾನದೊಳಗೆ. ಯಾರ ಕರ್ಮ ಚಂದದೋ, ಯಾರ ಭಾವ ಚಂದದೋ ಅವ್ರ ಕಿಸ್ಮತ್ ದಾಸಿ ಅದ. ಯಾರ ಭಾವ ಚಂದಿಲ್ಲ, ಯಾರ ಕರ್ಮ ಚಂದಿಲ್ಲ, ಅವ್ರ ಕಿಸ್ಮತ್ ಎಂದೂ ದಾಸಿ ಇಲ್ಲ. ಅರ್ಥಾತ್ ಬಾರಾಂಶ ನಮ್ಮ ಕಿಸ್ಮತ್ ಕಿಸ್ಮತ್ ಮೇಲೆ ನಾವು ಭರವಸೆ ಮಾಡಿ ನಡ್ಲಿಕ್ಕೆ ಹೋಗ್ಬಾರ್ದು. ನಾವು ಫೇಲ್ ಆಯ್ತೇವೆ, ಇವತ್ತು ನಾಳೆ ಫೇಲ್ ಆಯ್ತೇವೆ. ಇವತ್ತು ನಮ್ಮ ಸಮಯ ಭಾಳ ಚಂದ, ರೊಕ್ಕ ದುಡ್ಡವನ ಮೇಲೆ ನಾಳೆಗೆ ಹೋಗ್ಯದ. ನಾಳೆಗೆ ಹ್ಯಾಂಗೆ ಸಮಯ ಗೊತ್ತಿಲ್ಲ ಯಾರಿಗೆ. ನಾಳೆಗೆ ಏನಾಯ್ತು ಗೊತ್ತಿಲ್ಲ, ನಾಳೆಗೆ ಹೆಂಗೆ ಇರುತ್ತೋ ಗೊತ್ತಿಲ್ಲ, ನಾಳೆಗೆ ಮತ್ತೆ ಹೆಂಗೆ ಬರ್ತೋ ಗೊತ್ತಿಲ್ಲ, ನಾಳೆಗೆ ಯಾರಿಗೆ ಗೊತ್ತಿಲ್ಲ. ಆದರೆ ಇವತ್ತು ನಾವು ಡಿಪೆಂಡ್ ಕರ್ಮೇಲೆ ಇತ್ತಂದ್ರೆ ಜೀವನ ನಾಳೆಗೆ ಹಂಗೆ ಅದ. ಇವತ್ತು ಕರ್ಮೆ ಕಟ್ಟಿಲ್ಲ ಅಂದ್ರೆ ನಾಳೆಗೆ ಗೊತ್ತಿಲ್ಲ ಭವಿಷ್ಯ. ನಾವು ಬರೀ ಭವಿಷ್ಯ ಲೆಕ್ಕ ಮಾಡುತ್ತೇವೆ, ಭವಿಷ್ಯದಾಗ ಕೊಡ್ತೇವೆ. ನಾವು ಕರೆ ಭವಿಷ್ಯದ ಕನಸು ನೋಡ್ತೇವೆ, ಬರೀ ಕನಸು ನೋಡ್ತೇವೆ. ಬರೀ ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಬರೀ ಕನಸು.
ಇಲ್ತಾಗ ಏನು ಮಾಡಿ ಬಂದೇವು ನಾವು ನಮ್ಸ್ಲಕ್ಕೆ ಏನು ಮಾಡಿಲ್ಲ ಮನ್ಸ್ಲಕ್ಕೆ ಮಾಡಿದೆವು. ಇಲ್ತಾಗ ನಮ್ಮ ಹಿರುಗಳು ಏನು ಮಾಡ್ಕೊಂಬಂದ್ರೆ ನಾವು ಮನ್ಸ್ಲಕ್ಕೆ ಮಾಡ್ಯಾರ. ಅವ್ರು ಮಾಡಿದ್ದು ನಾವು ಉಂಡೇವು, ನಾವು ಮಾಡಿದ್ದು ಮಂದಿ ಉಣ್ತಾವೆ. ಸಂಕಟ ಒಯ್ದೇನಿಲ್ಲ ಇಲ್ಲಿ, ಸಣ್ಣ ಬರೋದು ಭೀ ಏನಿಲ್ಲ. ಖುಷಿ ಆಗೋದು ಬೇಕಾಗಿಲ್ಲ, ರಜೆ ಆಗೋದು ಬೇಕಾಗಿಲ್ಲ, ಅಳೋದು ಬೇಕಾಗಿಲ್ಲ, ನಗದು ಬೇಕಾಗಿಲ್ಲ. ಇದು ಕುಂತು ಸರ್ಚ್ ಮಾಡಬೇಕಾಗಿದೆ. ಇದಕ್ಕೆ ನೀವೇನು ಬಿಟ್ಕೊರು ಮಾತದು ಜೀವನದೊಳಗೆ ನೀವು ಸಂಕಟ ಏನು ಒಯ್ಯೋದಿಲ್ಲ, ಇದು ಸರ್ಚ್ ಮಾಡಿರಿ. ದುಡ್ಡು ಬಂದ್ರೆ ಭೀ ಅಷ್ಟದ, ದುಡ್ಡು ಇರೋದ್ರ ಭೀ ಅಷ್ಟದ. ದುಡ್ಡಿಗೆ ಸಂಬಂಧ ಇಲ್ಲ, ನಮ್ಮ ಔಷಧ ನಡ್ತದೆ. ದುಡ್ಡು ಇತ್ತು ಬಂದು ನಾಲ್ಕು ಸುವಿಧೆ ಸಿಗ್ತಾವೆ, ಸುವಿಧೆ ಸಿಗ್ಬೋದು. ಸೀರೆ ಕುಲ್ಕ ಬಂಗಾರ ಬೆಳ್ಳಿ ಗಾಡಿ ಗೋಡ ಸಿಗ್ಬೋದು ಅಷ್ಟೇ. ಆದರೆ ಅದಕ್ಕೇನು ಸೀಮಿತ ಇಲ್ಲ. ಈ ಜೀವನಕ್ಕೆ ಸೀಮಿತ ಇಲ್ಲ. ಜೀವನ ಈ ಜಗದೊಳಗೆ ಇದ್ದಂಥ ಪ್ರಾಣಿಗಳಿಗೆ, ಜಗದ ಇದ್ದಂಥ ಈ ಅಗ್ನಿಯ ಮಾನದೊಳಗೆ ಸೀಮಿತ ಅದು. ಬಟ್ ಪರಮಾತ್ಮ ಸೀಮಿತ ಇಲ್ಲ. ಪರಮಾತ್ಮ ಪಡಿಬೇಕಾದ್ರೆ ಭಾಳ ಜಾಗ್ರತೆ ಆಗಬೇಕು. ಅರ್ಥಾತ್ ಇವತ್ತಿನ ವಿಷಯ ಕೇಳೋದಕ್ಕೆ ನಮ್ಮಲ್ಲಿ ಎಲ್ಲ ಅಂದ್ರೆ ಎಲ್ಲರೂ ಮಾತ್ರ ಭಾಳ ಸುಷ್ಟದ. ಯಾರು ನಮ್ಗೆ ಸಲ್ಲಿಸ್ತಾರೋ, ನಾವು ಯಾರಿಗೆ ಸಲ್ಲಿಸ್ತೇವೋ ಮತ್ತು ಯಾರು ನಮ್ಗೆ ಸಲ್ಲಿಸ್ತಾರೋ ಗೊತ್ತಿಲ್ಲ. ಎಲ್ಲರೂ ನಮ್ಗೆ ಸಲ್ಲಿಸ್ಬೇಕಂತ ಜರುವಿಲ್ಲ, ಎಲ್ಲರೂ ನಮ್ಗೆ ಸಲ್ಲಿಸ್ತಾವಂತ ಭೀ ಜರುವಿಲ್ಲ. ಯಾಕೆ ರಾಜನಪುರ ಭಾಳ ಮಂದಿ ಬೈತಾವೆ, ಭಾಳ ಮಂದಿ ದೇವ್ರನ್ನ ಕೂಡ ಪೂಜೆ ಮಾಡ್ತಾವೆ. ಎಲ್ಲರೂ ಜಗನೇ ಒಬ್ಬರಿಗೆ ನಡೆಸ್ತಂತೇನು ಭರೋಸಿಲ್ಲ. ಜಗ ಒಬ್ಬರಿಗೆ ಭಾಳ ಸಲ್ಲಿಸ್ತಂತಿಲ್ಲ, ಜಗ ಒಬ್ರಿಗೆ ಭಾಳ ಆಡ್ತಂತಿಲ್ಲ. ಯಾರಿಗೆ ಪಾಸ್ ಮಾಡ್ತಾವೆ, ಯಾರಿಗೆ ಪಾಸ್ ಮಾಡ್ತಾವೆ. ಅವು ಪಾಸ್ ಪಾಸ್ ಮಾಡೋದು ಲೆಕ್ಕ ಇಲ್ಲ. ಜಗದ ನೀ ಮಂದಿ ನೋಡ್ಲಕ್ಕೆ ಹೋಗ್ಬೇಡ, ಹಿಂತಿಗೆ ನೋಡ್ಲಕ್ಕೆ ಹೋಗ್ಬೇಡ, ಸೈಡ್ದಾಗ ನೋಡ್ಲಕ್ಕೆ ಹೋಗ್ಬೇಡ. ನಿಟ್ಟಕ್ಕಿಗೆ ನಡಿ. ಮಂದಿ ಕಿಮ್ಮತ್ತು ಕೊಟ್ಟರು ನಡಿ, ಮಂದಿ ಕಿಮ್ಮತ್ತು ಕೊಡೋದು ನಡಿ. ಹಿಂದೆ ನೋಡ್ಲಿಕ್ಕೆ ಹೋಗ್ಬೇಡ, ಮುಂದೆ ನೋಡ್ಲಿಕ್ಕೆ ಹೋಗ್ಬೇಡ, ಮುಂದೆ ನಡಿ. ಇವತ್ತಿನ ದೊಡ್ಡ ನಮ್ಮ ಜಗದಾಗ ಎಷ್ಟು ಮಂದಿ ಇರಲ್ಲ, ಅವ್ರಲ್ಲಿ ಮುಂದೆ ನಡೆದು ಬರ್ತಾರೆ, ಹಿಂದೆ ನಡೆದಿಲ್ಲ ಯಾರು. ನಾವು ಮಂದಿ ಕಿಮ್ಮತ್ತು ಕೊಡ್ತೀವಿ, ಇವತ್ತು ಹಚ್ಕೊಂಡೇವು. ಮಂದಿ ಕಿಮ್ಮತ್ತು ಕೊಡ್ತಾವೆ, ನಾವು ಗುಡಿಗೆ ಹೋದೇವಿ. ಮಂದಿ ಕಿಮ್ಮತ್ತು ಕೊಡ್ತಾವೆ, ನಾವು ಹಿಂಗೆ ಮಾಡಿದೇವಿ. ಮಂದಿ ಕಿಮ್ಮತ್ತು ಕೂಡ ನಾವು ಹಾಯ ಮಾಡಿದೇವಿ. ಎಲ್ಲ ತಪ್ಪು ತಂದೇವೆ. ಸ್ವಲ್ಪ ಈ ಜೀವನದಾಗ ಬಂದ ಬಳಿಕ ಒಂದರ ಕಂಡು ಹಿಡಿಯಪ್ಪ, ಒಂದರ ಕಂಡು ಹಿಡ್ಕೊ. ಒಂದಿನ ಒಳಗೆ ಒಂದು ದಶ ಇತ್ತಲ್ಲ ಜೀವನಕ್ಕೆ, ನೀ ದೊಡ್ಡ ತಪಸ್ಸಿದ್ದಪ್ಲೆ. ಒಂದರ ಚೇಂಜ್ ಮಾಡಕ್ಕೆ ಕೊಡ್ರಿ. ಏನು ಚೇಂಜ್ ಮಾಡ್ತೀವಿ? ಸತ್ಯಕ್ಕೆ ನಮ್ಮ ಜನದಾಗ ಎಲ್ಲಿ ನಡ್ಲಿಕ್ಕೆ ಬೆಳಿಕಂದ್ರೆ, ಜಗ ಸತ್ಯ ನಡ್ಲಿಕ್ಕೆ ನೋಡ್ಬೇಕಂದ್ರೆ ಒಂದು ವರ್ಷಕ್ಕೊಂದು ಹರಗಳು ಕಾರ್ಯಕ್ರಮ ಮಾಡ್ತೇವೆ. ಕಾರ್ಯಕ್ರಮ ಸಪ್ತ ಹಚ್ತೇವೆ. ಉಳ್ತುಂಬ ಪಟ್ಟಿ ಮಾಡಿ ಸಪ್ತ ಹಚ್ತಾರೆ. ಸಪ್ತೊಳಗೆ ಎಲ್ಲ ಮಂದಿ ಕೀರ್ತನೆ ಪ್ರವಚನ ಹೇಳಕ್ಕೆ ಬರ್ತಾರೆ. ಜಗನೇ ಮಾತು ಹೇಳ್ತದೆ, ಅವ್ರು ಮಾತ್ರ ದೊಡ್ಡ ಮಾತಿಲ್ಲ. ನಾವು ಕೇಳ್ತೇವೆ, ಓಕೆ ಕೇಳಿ. ಮಂದಿ ಹೆಂಗೆ ಮಾಡ್ತಾವೆ ನಾವು ಹಂಗೆ ಮಾಡ್ತೇವೆ. ಮಂದಿ ಕಾಲು ಬಿದ್ದು ನಾವು ಕಾಲು ಬಿಡಬೇಕು, ಮಂದಿ ರೊಕ್ಕ ಕೊಟ್ಟು ನಾವು ಕೊಡಬೇಕು. ನಮ್ಮ ತಿಳಿದು ನಾವು ಕಾಲು ಬೀಳತ್ತೇವೆ, ನಮ್ಮ ತಿಳಿದ್ರು ನಾವು ದಕ್ಷಿಣ ಕೊಡಿರ್ತೇವೆ ಜಗದಾಗ. ಇಲ್ಲ, ಕಾಲು ಯಾರು ಬಿಡಬೇಕು ಒಂದು ಪೇಟೆ, ಕಾಲು ಯಾರು ಬಿಡಬೇಕು ಒಂದು ಪೇಟೆ. ಸೆಕೆಂಡ್ ದಕ್ಷಿಣ ಯಾರಿಗೆ ಕೊಡಬೇಕು? ದಕ್ಷಿಣ ತಕೊಂಬರ್ ಭೀ ಅಂತ ಇರ್ಬೇಕು. ನಾವು ತಕೊಂಬರ್ ಭೀ ಹೆಂಗೆ ತಗೊಬಿಡ್ರಿ. ನಾವು ಕಾಲು ದರ್ಶನ ಯಾರು ಮಾಡಬೇಕು ಅನ್ನೋದ್ರ ಸೆಕೆಂಡು ನಾವು ಯಾರು ಕಾಲು ಬಿಡಬೇಕು. ನಾವು ದಕ್ಷಿಣ ಯಾರಿಗೆ ಕೊಡಬೇಕು, ನಾವು ಯಾರು ಕಾಲು ಬಿಡಬೇಕು. ಕಾಲರ ಜಗದಾಗ ಎಲ್ಲ ನಾಯಿಗಳ್ರಿ ಓಕೆ ಅದು. ಜಗದಾಗ ನಾಯಿ ಬಿದ್ದರೂ ಓಕೆ ಅದು, ಕತ್ತೆ ಬಿದ್ದರೂ ಓಕೆ ಅದು, ಪರವಾಗಿಲ್ಲ. ಆದ್ರೆ ಅಂಥ ಸ್ವಭಾವ ನಮ್ಮಲ್ಲಿ ಬಂದರೆ ಚೇಂಜ್ ಆಗಲ್ಲ. ಸೋಚ್ ಮಾಡಲ್ಲ ಲೆಕ್ಕ ಹೇಗಿತ್ತು. ಅವ್ನ ಮಾತಿಗೆ ಭಗವಂತ ಮರಳನ ಹೇಳೋದು ಮಾತಿಗೆ. ನಮ್ಮ ಭಗವಂತ ಮರಳಿಲ್ಲ, ಅವ್ನ ಮಾತಿಗೆ ಮರಳನ ಭಗವಂತ ಇಲ್ಲ. ವಿದೇಶದ ಆಗ್ತೀವಿ. ಭಾಳ ಚಂದ ಮಾತಾಡ್ತಾನೆ ರೀ, ಏನು ಚಂದ ಮಾತಾಡ್ತಾನೆ ಬಾಬಾ ಭಗವಂತ. ಅವ್ನ ಅಪ್ಪನ ಗುಲಾಮ, ನಮ್ಮ ಮಾತಿನ ಅಪ್ಪನ ಗುಲಾಮ ಏನ್ರಿ. ಅವು ಮಾತಾಡೋದು ಹಾಗೆ ಆ ಭಗವಂತ ಹಾಗೆ ಕೇಳ್ತಾನೆ ನಾವು. ಯಾಕೆ ನಿಮ್ಮಲ್ಲಿ ಇದ್ದಂಥ ಭಾವ ದೊಡ್ಡದ, ಅವ್ನ ಮಾತು ದೊಡ್ಡದ. ಮಾತು ದೊಡ್ಡದು ಹೆಂಗದ ಅಂತ ಕೇಳಿದ್ರೆ, ಮಾತು ಎಲ್ಲಿ ದೊಡ್ಡದು ಅಂತ ಕೇಳಿದ್ರೆ, ಮನೆಯಾಗಿದ್ದಂಥ ತಾಯಿ ತಂದೆ ಗಂಡ ಹೆಂಡತಿ ನೀವು ದೊಡ್ಡದು. ಮಾತವ ಇವ್ರು ಭೀ ಮಾತೇವ, ಪೈ ಮಾತಿಲ್ಲ, ಇವು ಭೀ ಮಾತೇವ. ಈ ಮಾತು ಒಂದು ಮನೆ ಪ್ರತ್ಯೇಕ, ಒಂದು ಹೆಂಡತಿ, ಒಂದು ಗಂಡ, ಒಂದು ತಾಯಿ ತಂದೆ, ಇದು ಓಕೆ. ಜಗದಾಗ ಸರ್ವಶ್ರೇಷ್ಠ ಎಲ್ಲಕ್ಕೆ ಮೀರಿನ ಮಾತು ಈ ಮಾತಿಗೆ ಕಿಮ್ಮತ್ತು ಕೊಡ್ರಿ. ಅದು ಜಗದಾಗಂಥ ಕಳ್ಳರ ಮಾತಿಗೆ ನಮಗೆ ಕಿಮ್ಮತ್ತು ಕೊಟ್ಟರು ನಮ್ಮ ಜೀವನ ಹೆಂಗೆ ಮಾಡೋದು? ನಮ್ಮ ಜೀವನ ಹೆಂಗೆ ಮಾಡಿಸ್ತೀವಿ? ಜೀವನ ಹೆಂಗೆ ಮಾಡ್ತೇವೆ? ದಾನ ಕೊಡು. ದಾನ ಹೆಂಗೆ ಕೊಡ್ರಿ? ದಾನ ಕುಂಟು ಕೊಡು, ಮೈ ಕಟ್ಟೋನು ಕೊಡು, ಕಾಲು ಕಡ್ದನೂ ಕೊಡು, ಇದು ಕೊಡು. ಇದಕ್ಕೆ ಯಾರನ್ನೂ ಅಡ್ಡಿಲ್ಲ, ಇವ್ರಿಗೆ ಯಾರನ್ನೂ ಬೇಡಂಬರವಿಲ್ಲ. ಪ್ರಾಣಿ ಪಕ್ಷಿಗೆ ಸಗಣಿ ಅದಕ್ಕೆ ಯಾರು ತಿಂತದೋ ಹಾಕಿ, ಇದಕ್ಕೆ ಯಾರಿಗೂ ಅಡ್ಡಿಲ್ಲ, ಇದಕ್ಕೆ ಯಾರು ದೋಷ ಇಲ್ಲ. ನಿಂಗೆ ಯಾರು ಬೇಡ ಅಂಬಲೂ ಸಾಧ್ಯ ಇಲ್ಲ. ನೀವು ಮನಮುಟ್ಟು ಮಾಡಿದ್ರೆ ಅಂದ್ರೆ ಭಗವಂತ ನಿಂಗೆ ಖುದ್ದು ನಿಂಗೆ ಬಂದು ನೋಡೋವನವ ಅಂತ.
खुद को खुद कर इतना बुलंद तो खुद को खुद कर इतना बुलंद तो खुद खुदाई ಆಕರೆ ಪೂಚೈತೆ ರಜಕ್ಕೆ ಅಂತಿ ಭಗವಂತ ಖುದ್ ಒಂದು ಕೇಳ್ತಾನೆ ಹಿಂಗೆ ಯಾಕೆ ಬೇಕಪ್ಪ ಹೇಳಂತಾನೆ ಅಂತ ಕರ್ಮ ಮಾಡು. ಎಲ್ಲ ಬಿಡ್ತೇವೆ, ಕಳ್ಳರು ಬಿಟ್ಟಪ್ಲೆ ನಾಯಿಗೆ ಅನ್ನ ಹಾಕೋದು ಬಿಡ್ತೇವೆ, ಆಕಡೆ ಮೇವು ಹಾಕೋದು ಬಿಡ್ತೇವೆ, ಮಂದಿ ಸೇವೆ ಮಾಡೋದು ಬಿಡ್ತೇವೆ, ಎಲ್ಲ ಬಿಡ್ತೇವೆ. ಕಳ್ಳರು 4 ಮಂದಿ ಯಾರು ಮಾಡ್ತೋ ಅವ್ರಿಗೆ ಕಾಲು ಬಿದ್ದು ದಕ್ಷಿಣ ಕೊಡ್ತೀವಿ. ಹಿಂಗೆ ಯಾವ ಭಗವಂತ ಬರ್ತದಪ್ಪ, ನಾಳೆ ಆ ದಕ್ಷಿಣ ಕೊಟ್ಟಿದ್ದು ಎಲ್ಲಿ ಹಿಡಿದ್ರು ಹೋಗ್ತದೆ, ಮಠ ನಡೆದದ ಸನ್ಯಾಸಿಯನ ಸಾಧುವನ ಎಲ್ಲಿ ಹಿಡಿದು ಸ್ವಲ್ಪ ಒಂದರ ತಿರುಗಿ ಕೆಲಸ ಮಾಡ್ರಪ್ಪ. ಮಂದಿ ನೋಡಿ ಯಾಕೆ ಮಾಡ್ತೀರಿ? ಒಂದೊಂದು ತೀಜಿನ ನಡೆದೇ ಒಂದು ಜೀವನದೊಳಗೆ ತನ್ನತ್ತ ಹಾದಿ ಸಿಗ್ತದೆ. ಆದರೆ ಒಂದೊಂದು ತೀಜಿನ ನಡೆದಿಲ್ಲ ಅಂದ್ರೆ ಜೀವನದಾಗ ತನ್ನತ್ತ ಹಾದಿ ಅಂದ್ರೆ ಭೀ ಸಿಗೋ ಸಾಧ್ಯ ಇಲ್ಲ. ಆದರೆ ನಾವು ತಲೆ ಕಳ್ಕೊಳ್ತೇವೆ. ಇವತ್ತೆಲ್ಲ ನಮ್ಮ ಜಿಂದಗಿದಾಗ ನಮ್ಮದು ಖುಷಿ ನಮ್ದೆಲ್ಲ ಕಳೀತೇವೆ ಅಂತ ಕೇಳಿದ್ರೆ ಮಂದಿ ಕಾಲ ಕಳೀತೇವೆ, ಮಂದಿ ನೋಡಿ ಸುಳ್ಳು ಮಾಡ್ತೇವೆ. ಬಟ್ ಪುಣ್ಯಾತ್ಮಗಳೇ, ಮಂದಿ ಕಾಲ ನಾವು ಎಂದು ಮಂದಿ ಮಾತಿಗೆ ನಮ್ಮ ಜೀವನದಾಗ ಎಂದು ನಾವು ಅಶಾಂತಿ ಆಗ್ಲಕ್ಕೆ ಹೋಗ್ಬಾರ್ದು. ಭಗವಂತ ಇದನ್ನೇ ಬಿಟ್ಕೊಂಡು ಮತ್ತೊಂದು ಮಾತು ಇದು ಹೇಳೋಕೆ ತಪ್ಪಿದೆ. ಭಗವಂತ ನರ ತೈಟ್ ಹಿಡಬೇಕಾಗಿಲ್ಲ, ಭಗವಂತ ನರ ತೈಟ್ ಹಿಡಿದು ಚಿರೋದು ಬೇಕಾಗಿಲ್ಲ, ಭಗವಂತ ನರ ತೈಟ್ ಹಿಡಿದು ತಬಲ ಬರ್ಸೋದು ಬೇಕಾಗಿಲ್ಲ, ಭಗವಂತ ನರ ತೈಟ್ ಪೇಟಿ ಬರ್ಸೋದು ಬೇಕಾಗಿಲ್ಲ, ಭಗವಂತ ನರ ತೈಟ್ ಹಿಡಿದು ಹಾಡೋದು ಬೇಕಾಗಿಲ್ಲ, ಭಗವಂತ ನರ ಚಿರೋದು ಬೇಕಾಗಿಲ್ಲ. ಭಗವಂತ ಈಜಿ ಹಣ ಭಾಳ ಅಪರೂಪನ, ಭಾಳ ಸೂಕ್ಷ್ಮನ, ಸೂಕ್ಷ್ಮನ ಒಳಗೆ ಅವನಿಗೆ ಏನು ಬೇಕಾಗಿಲ್ಲ. ಸುಗಂಧ ಭಾವ ಒಂದು ನಸ್ಕನಾಗ ಎದ್ದು ಕುಂತು ನೋಡು, ಅವನಿಗೆ ಜಗದೊಳಗೆ ಜಗಭರಿತೆಯಲ್ಲಿ ಏನಿಲ್ಲ ಅಲ್ಲಿ ಭಾಳ ಕುಚ್ಚ. ಭಗವಂತಗೆಲ್ಲ ಮಸ್ತಿ ಬೇಕಾಗಿಲ್ಲ, ಭಗವಂತ ಮಸ್ತಿ ಇತ್ತಿಲ್ಲ. ಭಗವಂತ ಭಾಳ ಈ ಬೆಣ್ಣೆ ಹೆಂಗನ, ತುಪ್ಪ ಹೆಂಗನ ನೋಡೋಣ. ಬೆಣ್ಣೆಗಿಂತಲೂ ಅಪರೂಪ ತುಪ್ಪ ಏನು ನಡ್ತದೆ ಆಗಾರ. ಚಲೋ ತುಪ್ಪ ಇರ್ಬೇಕಂದ್ರೆ ದಾಣಿ ಐತದ. ಬೆಣ್ಣೆ ಹೆಂಗಿರ್ತಲ್ಲ ಎಲ್ಲಿ ಎತ್ತರೂ ಅಲ್ಲೇ ದಬ್ಸ್ತದೆ. ಬೆಣ್ಣೆ ಇದ್ದಿಲ್ಲ ಭಗವಂತ, ಬೆಣ್ಣೆಗಿಂತಲೂ ಅಪರೂಪನ ಭಗವಂತ ಏನು ಬೇಕಾಗಿಲ್ಲ. ಇಷ್ಟೇ ನಮ್ಮ ಭಾವ, ನಮ್ಮ ಕರ್ಮ ಒಂದಿತ್ತಂದಲ್ಲ, ಭಗವಂತ ಎಲ್ಲಿದ್ರೂ ಓಡಿ ಬರೋವನ. ನಮ್ಮ ಕರ್ಮ ಕೆಟ್ಟಿತ್ತು, ನಮ್ಮ ಭಾವ ಕೆಟ್ಟಿತ್ತು, ನಮ್ಮ ಜೀವನದಲ್ಲಿ ನಾವು ಏನು ಮಾಡಿದ್ರು ಮಸ್ತಪ್ಪಿಲ್ಲ. ನಾವು ಒಣ ಗಟ್ಟ ನೀರು ತಪ್ಪಲೆ ಭಾಳ ಹೊತ್ತಾಗ್ಯದ. ಮುಕ್ತಿವಂತರಾಗಲಿ, ಶಕ್ತಿವಂತರಾಗಲಿ. ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರ